ಸೊ ಬೋರ್ ಎಲ್ಲ ಚೇಂಜ್ ಆಗಿದೆ ನಮ್ಮ ಗಾಡಿಯಲ್ಲಿ ಆ್ಯಂಡ್ ಇಟ್ಸ್ ಟೋಟಲಿ ಕನ್ವರ್ಟೆಡ್ ಇಂಟು 5 ಸ್ಪೀಡು. ನಮ್ಮದು ಲಾರಿ ಎಲ್ಲರಿಗೂ ಗೊತ್ತಿರಬೇಕು ನಮ್ಮ ಜೊತೆ ಇಲ್ಲ. ಸೊ ಇಟ್ಸ್ ಮೈ ಫಸ್ಟ್ ರೈಡ್ ಯಾವ್ದು ನಾನು ಮಾಡ್ತಾ ಇದ್ದೀನಿ. ನನ್ನ ಜೊತೆದು ಲಾರಿ ಇಲ್ಲ ವಿತ್ ಡಬಲ್ ಎಕ್ಸಾಸ್ಟು. ಅಮ್ಮ ಹೆಂಗ್ ಮಾಡವ್ರೆ ಅಂದರೆ ಮೆಕ್ಯಾನಿಕ್ಗೆ ಸಲ್ಯೂಟ್ ಗೈಸ್, ಸೈಕಿಗೆ ಮಾಡವ್ರೆ. 40+ ಇದೆ ಬಟ್ ಇಲ್ಲಿ ನಿಲ್ಸಿದ ಮೇಲೆ ಹೆಂಗ್ ಕುಡಿತೈತೆ ಸಿಗರೇಟ್ ನೋಡಿ. ಸೊ ಗೈಸ್ ಅಸ್ಸಲಾಮು ಅಲೈಕುಮ್. ಸೊ ಎಲ್ಲರಿಗೂ ಗೊತ್ತಿದೆ ನಮ್ಮ ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ 2 months ನಾವು ಯಾವುದು ಬ್ಲಾಗ್ಸ್ ಮಾಡಿಲ್ಲ ಸಂಡೇ. ಸೊ ಇವಾಗ ಎಕ್ಸಾಕ್ಟಿಗೆ ಟೈಮ್ ಆಗ್ತಾಯಿದೆ 6:10. ಸೊ ನಾವು ಇವಾಗ ಓಡ್ತಾ ಇರೋದು ನಮ್ಮ ಪ್ರಯಾಣ ಬಂದುಬಿಟ್ಟೆ ನಮ್ಮ RXZ. ಸೊ ಇದು ಬಂದುಬಿಟ್ಟು ಮಾರ್ಕೋ ಆ್ಯಂಡ್ ನಮ್ಮದು ಲಾರಿ ಎಲ್ಲರಿಗೂ ಗೊತ್ತಿರಬೇಕು ನಮ್ಮ ಜೊತೆ ಇಲ್ಲ. ಸೊ ಇಟ್ಸ್ ಮೈ ಫಸ್ಟ್ ರೈಡ್ ಯಾವ್ದು ನಾನು ಮಾಡ್ತಾ ಇದ್ದೀನಿ. ನನ್ನ ಜೊತೆದು ಲಾರಿ ಇಲ್ಲ. ಸೊ ನಾವು ಇವತ್ತು ಮಾರ್ಕೋದಲ್ಲಿ ಮಾಡೋಣ. ಸೊ ಮಾರ್ಕೋ 5 ಸ್ಪೀಡಲ್ಲಿ ಕನ್ವರ್ಟ್ ಆಗಿದೆ, ಎಲ್ಲರಿಗೂ ಹೇಳಿದ್ದೀನಿ. ಸೊ ಇದು ಬಂದುಬಿಟ್ಟು ಮಿನಿ ಕ್ಯಾಟ್ ಆ್ಯಂಡ್ ಜಸ್ಟ್ ಮಫ್ಲರ್ ಚೇಂಜ್ ಆಗಿದೆ. ಸೊ ಇದ್ರದ್ದು ಪರ್ಫಾರ್ಮೆನ್ಸ್ ಇವತ್ತು ನಿಮಗೆ ನೋಡಿಸ್ತೀನಿ. ಬಟ್ ಸೌಂಡ್ ತುಂಬ ಲೌಡ್ ಇದೆ. ಸೊ ಬನ್ನಿ, 4 to 5 ಕನ್ವರ್ಟ್ ಆಗಿದೆ ನಮ್ಮ ಗಾಡಿ. ಇವಾಗ 5 ಸ್ಪೀಡು ನಮ್ಮ ಗಾಡಿ ಬಂದುಬಿಟ್ಟು. ಸೊ ನೋಡೋಣ ಗಾಡಿ ಮೇಲೆ ಎಷ್ಟು ಜನ ಪ್ರೀತಿ ಹೆಂಗೆ ನೋಡ್ತೀರಾ ಅಂತ. ಸೊ ಗೈಸ್ ವೀವ್ಸ್ ಎಲ್ಲ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಸಬ್ಸ್ಕ್ರೈಬರ್ಸ್ ಹಂಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಎಷ್ಟು ಜನ ನೋಡ್ತಾ ಇದ್ದೀರಾ ಎಲ್ಲರೂ. ಪ್ಲಸ್ ನಮ್ಮದು ಇನ್ನೊಂದು ಗಾಡಿ ಲಾಸ್ಟ್ ಟೈಮ್ ಬಂದಿತ್ತು, ಬಟ್ ಈ ಗಾಡಿದು ಯಾವುದು ಬ್ಲಾಗ್ ನಾವು ಮಾಡಿಲ್ಲ. ಸೊ ಇಟ್ಸ್ ಅನ್ RXG. ಸೊ ಟ್ಯಾಂಕ್ ಶೀಲ್ಡ್ ಬಂದುಬಿಟ್ಟು ಬೇರೆದು ಹಾಕಿದ್ದಾರೆ. ಸೊ ಗಾಡಿ RXGಯಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಚೇಂಜ್ ಇದೆ, ಬಟ್ ಸೈಕಾಗಿದೆ. ಆ್ಯಂಡ್ ಬನ್ನಿ, ಸೊ ನಮ್ಮ ಕಾರ್ತಿಕ್ ಬ್ರೋ, ಮನ್ಸೂರ್ ಬ್ರೋ ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಇಲ್ಲಿಂದ ಬಿಡೋಣ. ಆ್ಯಂಡ್ ನಮ್ಮ ಗಾಡಿಯಲ್ಲಿ ಚಿಕ್ಕ ಚಿಕ್ಕ ಫಾಲ್ಟ್ಗಳಿದೆ ಗೈಸ್ ಝೆಡ್ಡಲ್ಲಿ. ಸೊ ಅವೆಲ್ಲ ಬಂದುಬಿಟ್ಟು ಪೇಂಟಿಂಗ್ ಟೈಮಲ್ಲಿ ಆಗಿದೆ. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. ಲೈಕ್ ಸ್ಟಿಕ್ಕರ್ಸ್ ಎಲ್ಲ ಆಚೆ ಬರ್ತಾಯಿದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ಟಿಕ್ಕರ್ಸ್ ಎಲ್ಲ ಓಪನ್ ಆಗ್ತಾಯಿದೆ. ಸೊ ಅದು ಲಾಕರಿಂಗ್ ಸರಿಯಾಗಿಲ್ಲ, ಸ್ಟಿಕ್ಕರ್ ಸರಿಯಾಗಿಲ್ಲ, ನನಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ಮತ್ತೆ ನನ್ನ ಪ್ರಕಾರ ನನ್ನ ಝೆಡ್ಡಿಗೆ ಏನಾದರೂ ಮಾಡಿಸ್ಬೇಕು. ಸೊ ಬನ್ನಿ ಗೈಸ್ ನೋಡೋಣ ಇವತ್ತು ಬ್ಲಾಗ್ ಯಾವ ಥರ ಇರುತ್ತೆ. ಸೊ ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್. ಆ್ಯಂಡ್ ನಮ್ಮ ಕಾರ್ತಿಕ್ ಬ್ರೋ ಅವ್ರಿಗೆಲ್ಲ ಸಿಕ್ಕಿ, ಕಾರ್ತಿಕ್ ಬ್ರೋ ಕೇರಳ ಗಾಡಿ ಒಂದು ಬರ್ತಾಯಿದೆ. ಕಾರ್ತಿಕ್ ಬ್ರೋ ತುಂಬ ಗಾಡಿ ಬರ್ತಾಯಿದೆ ನಮ್ದು ಇವತ್ತು. 4 ಗಾಡಿ ಬರೀ RX ಇದೆ. ಸೊ ಬನ್ನಿ ಹೊಸಕಡೆ ಹತ್ರ ಹೋಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಒಂದು ಸೈಕ್ ಸೀನ್ ಆಯಿತು. ಯು ಕ್ಯಾನ್ ಚೆಕ್ ದಿಸ್ ಔಟ್. ರಾಜದೂತ್ Audi 350 ವಿತ್ ಡಬಲ್ ಎಕ್ಸಾಸ್ಟು. ಅಮ್ಮ ಹೆಂಗ್ ಮಾಡವ್ರೆ ಅಂದರೆ ಮೆಕ್ಯಾನಿಕ್ಗೆ ಸಲ್ಯೂಟ್ ಗೈಸ್, ಸೈಕಿಗೆ ಮಾಡವ್ರೆ. ಇದು ರಾಜದೂತು ಫುಲ್ ಓಲ್ಡ್ ನಂಬರ್ ನೋಡ್ತಾ ಇರ್ಬೋದು ನೀವು. ನಾವು ಕಾರ್ತಿಕ್ ಬ್ರೋ ಬ್ಲಾಗಿಂಗ್ ಮಾಡ್ತಾವ್ರೆ ಆಲ್ರೆಡಿ. ಆ್ಯಂಡ್ ಚೆಕ್ ದಿಸ್ ಔಟ್ ಗೈಸ್, ಇಂಜಿನ್ ಕೆಪಾಸಿಟಿ. ಸೊ ಇಂಜಿನ್ ಬಂದ್ಬಿಟ್ಟು 350cc ಇಂಜಿನ್ ಇದು, ಲೈಕ್ ಡಬಲ್ ಇಂಜಿನ್ನು. ಸೈಕಿಗಿದೆ ಮಾಡಿಫಿಕೇಶನ್. ಸೈಲೆನ್ಸರ್ ಎಲ್ಲ ನೋಡಿದ್ರೆ ಅಮ್ಮ ಮೇಡ್ ಇನ್ ಜಪಾನ್ ಹಿಂಗೈತೆ. ಜಪಾನು ಇಲ್ಲ ಇಂಡೋನೇಷ್ಯಾನು ಇರಬೇಕು. ಸೊ ಚೆಕ್ ದಿಸ್ ಔಟ್, ಡಬಲ್ ಇಂಜಿನ್ನು. ಆ್ಯಂಡ್ ನಮ್ಮ ಗಾಡಿಗಳು ಇಲ್ಲಿ ನಿಂತ್ಕೊಂಡಿದೆ. ನಮ್ಮ ಕಾರ್ತಿಕ್ ಅವ್ರು ಎತ್ಕೊಂಡ್ಬಂದಾರೆ. ಇದು ನನ್ನ ಮಾರ್ಕೋ ನಮ್ರದು. ಸೊ WB58B ಓನರ್ ಬಂದವ್ರೆ. ಸೊ ಗೈಸ್ ಇನ್ನೊಂದು ಹೊಸದ ಅಪ್ಡೇಟು, ನಮ್ಮ ಗಾಡಿ 140+ ಇದೆ. ಬಟ್ ಇಲ್ಲಿ ನಿಲ್ಸಿದ ಮೇಲೆ ಹೆಂಗ್ ಕುಡಿತೈತೆ ಸಿಗರೇಟ್ ನೋಡಿ, ಸೈಕಾಗೈತೆ. ನೆಕ್ಸ್ಟ್ ಲೆವೆಲ್ ಓಡ್ತು ಗೈಸ್. ಇಲ್ಲಿ ನೋಡೋ ಎಲ್ಲೆಲ್ಲ ಕಿತ್ಕೊಂಡೈತ ಮಚ್ಚಿ. ಇಲ್ಲಿ ಎಷ್ಟಾಗ್ತಾ ಇಲ್ಲ ಏ ಗಾಡಿ ಮಾತ್ರ ಸರಿಯಾಗಿ ಓಡ್ತು ಮಚ್ಚಿ. ಚಿಕ್ಕದೈತಲ್ಲ ಮಚ್ಚಿ. ಸೊ ಖುಷಿ ಆಯ್ತು. ನಮ್ಮ ಮೇರಾಜ್ ಬ್ರೋ ಮಕ ನೋಡಿ ಬ್ರೋ. ಬುಗುರಿ ಹಾಕಿದ್ದಂದ್ರೆ ಏನ್ ಗುರು ಹಂಗ್ ಓಡ್ತು ಗಾಡಿ. ಸೊ ಗೈಸ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ ನಾವು ಝೆಡ್ನ ಓಡಿಸಿ ನೋಡ್ಸೋಣ ಅಂತ ಹೇಳಿದೆ. ಸೊ
ಸೊ 5 ಸ್ಪೀಡ್ದಲ್ಲಿ ಮಜಾ ಬೇರೆ ಥರ ಇರಬೇಕು ಅಂದ್ಕೊಂಡಿದ್ದೀನಿ. ಸೊ ಕಮ್ ಲೆಟ್ಸ್ ಚೆಕ್ ದಿಸ್ ಔಟ್, ಯಾವ ಥರ ಇರುತ್ತೆ ಏನೋ ಅಂತ. ಸೊ ನಮ್ಮ ಹುಡುಗ ಬಂದ್ಬಿಟ್ಟು ಎತ್ಕೊತವ್ರೆ ಇವಾಗ RX ಲವ್ ಬಾಯ್ ಐ. ಸೊ ಪ್ರಜೊಬ್ರು ಮಗ್ದಲ್ಲಿ ಕಲೆನೇ ಕಲೆ ಇದೆ ಇವತ್ತು. ವಿಡಿಯೋ ಮಾಡೋ ವಿಡಿಯೋ ಬರ್ಬೇಕಾ ವಿಡಿಯೋನಲ್ಲಿ ಹಿಂದೆ ಹಾಕೋಣ ಒಂದು ಸ್ವಲ್ಪ, ಹಿಂದೆ ಹಾಕೋಣ ಒಂದು ಸ್ವಲ್ಪ. ಸೊ ಗಾಯ್ಸ್ ವೇವ್ ಔಟ್ ಆಗೋಯ್ತು. ಸೊ ಚೆಕ್ ದಿಸ್ ಔಟ್. ಸೊ ಬೋರ್ ಎಲ್ಲ ಚೇಂಜ್ ಆಗಿದೆ ನಮ್ಮ ಗಾಡಿಯಲ್ಲಿ ಆ್ಯಂಡ್ ಇಟ್ಸ್ ಟೋಟಲಿ ಕನ್ವರ್ಟೆಡ್ ಇಂಟು 5 ಸ್ಪೀಡು. ಸೊ ಗಾಡಿ ಫಾಸ್ಟೇಜ್ ಚೆನ್ನಾಗಿದೆ. ಸೊ ಸೌಂಡ್ ಚೆಕ್ಔಟ್ ಮಾಡ್ಬೋದು ಗೈಸ್ ನೀವು. ಸೊ ಪರ್ಫಾರ್ಮೆನ್ಸ್ ಬೇರೆ ಥರ ಇದೆ ಗಾಡಿದು ಇವಾಗ. ಫಸ್ಟಿಂದ ಸ್ವಲ್ಪ ಹೈ ಪರ್ಫಾರ್ಮೆನ್ಸಲ್ಲೇ ಇದೆ ನಮ್ಮ ಗಾಡಿ. ಸೊ ಆ್ಯಸ್ ಇಟ್ ಈಸ್ ನಾವು ಗಾಡಿ ಇಷ್ಟು ಬೇಗ ಓಪನ್ ಮಾಡಬಾರ್ದು, ಯಾಕಂದರೆ 1000 ಕಿಲೋಮೀಟ್ರ್ ಓಡಿಸಿನೇ ಇವೆಲ್ಲ ಮಾಡಬೇಕಾಗಿರೋದು. ಬಟ್ ನಾವು ಇವಾಗೆ ಫುಲ್ಲು ಗೊತ್ತಲ್ಲ, ಬಿಕಾಸ್ ನಮಗೆ ಅಲಿವೆ ಮೇಲೆ ನಂಬಿಕೆ ಜಾಸ್ತಿ. ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. ನಮ್ಮ WB58 ಚೆನ್ನಾಗಿದೆ, ಅದ್ರ ಪರ್ಫಾರ್ಮೆನ್ಸ್ ಕ್ಯಾಟ್ಲಿಕಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅದ್ರದ್ದು. ಸೊ ಮೆಹರಾಜ್ ಬ್ರೋ ಸ್ವಲ್ಪ ಬೇಜಾರಾಗಿರ್ತಾರೆ, ಏನಕ್ಕಂದರೆ ಮೆಹರಾಜ್ ಬ್ರೋಗೆ ನಾವು ಬಿಲ್ಟ್ ಕೊಟ್ಟಿಲ್ಲ. ಬಿಲ್ಟ್ ಏನಕ್ಕೆ ಇನ್ನೂ ಹಾಕಿಲ್ಲ ಅಂದರೆ ಆ ಗಾಡಿಗೆ. ಸೊ ಅದ್ರದ್ದು FC ಇನ್ನೂ ಪೆಂಡಿಂಗ್ ಇದೆ, ಅದರಿಂದ ಯಾವುದು ಹಾಕಿಲ್ಲ. ಸೊ ಐ ಆಮ್ ಮಿಸ್ಸಿಂಗ್ ಮೈ ದುಲಾರಿ ಟೂ ಮಚ್ ಗೈಸ್. ಹೇಗೆ ಮಿಸ್ ಮಾಡ್ತಾ ಇದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ, ಆ ಥರ ಮಿಸ್ ಮಾಡ್ತಾ ಇದ್ದೀನಿ ನಮ್ಮ ದುಲಾರಿನ ನಾನು. ಬಿಕಾಸ್ ದುಲಾರಿ ಪವರೇ ಬೇರೆ, ಅದರ ಇನಿಷಿಯಲ್ ಪವರೇ ಬೇರೆ. ಹೆಂಗೆ ನುಗ್ಗೋದಂದರೆ ಆ ಗಾಡಿ ಹೇಳೋಕ್ಕಾಗಲ್ಲ, ಆ ಥರ ನುಗ್ಗುತ್ತೆ. ಸೊ ನೀವು ಈ ರೋಡಲ್ಲೇ ನೋಡಿದ್ದೀರಾ, ಅಟ್ಲೀಸ್ಟ್ 140+ ನಮ್ಮ ಗಾಡಿ ಇಲ್ಲೇ ಓಡ್ತಾ ಇತ್ತು. ಸೊ ಝೆಡ್ಗೆ ಆ ಥರ ಪರ್ಫಾರ್ಮೆನ್ಸ್ ತೊಗೊಂಬರ್ಬೇಕಂದ್ರೆ ಕಷ್ಟ. ಏನಕ್ಕಂದರೆ ಈ ಗಾಡಿನ ಲೋಕಲಲ್ಲಿ ಜಾಸ್ತಿ ಓಡಿಸೋದು. ಸೊ ಲೋಕಲಲ್ಲಿ ಓಡಿಸ್ಬೇಕಂದ್ರೆ ನಮಗೆ ನಾರ್ಮಲ್ ಈ ಥರ ಪಟ್ರಿಂಗ್ ಇರಬೇಕು. ಓವರ್ ಪಟ್ರಿಂಗ್ ಬಂದುಬಿಡುತ್ತೆ, ಯಾಕಂದರೆ ಕಾಯಿಲ್ ಕಿಟ್ ಬಂದುಬಿಟ್ಟು RX ಕಿಂಗದು ಹಾಕ್ಬೇಕು ಅದಕ್ಕೆ. ಅದು ಬಂದುಬಿಟ್ಟು ಹೆವಿ ಪವರ್ ಗಾಯ್ಸ್. ಅದರಿಂದ ನಮ್ಮ ಗಾಡಿಗೆ ಇವಾಗಿರೋದು 100 ಕಾಯಿಲು, 2 ಹೋಲ್ ಕಾಯಿಲ್ ಇದೆ. ಸೊ ನಮ್ಮ ಮೆಹರಾಜ್ ಬ್ರೋ ಫ್ಯೂಲ್ ಅಪ್ ಮಾಡಿಸ್ಕೊಬೇಕು. ಯು ಕ್ಯಾನ್ ಚೆಕ್ ದಿಸ್ ಔಟ್. ಆ್ಯಂಡ್ ತುಂಬ ರೈಡರ್ಸು ಇಲ್ಲೇ ಫೋಟೋಶೂಟು ಎಲ್ಲ ಮಾಡ್ತಾ ಇದ್ದಾರೆ. RX ಆದಮೇಲೆ ಎಲ್ಲರೂ ನೋಡ್ತಾರೆ, RX ಆದಮೇಲೆ ಎಲ್ಲರೂ ನೋಡ್ತಾರೆ. ಸೊ ನಮ್ಮ ಹುಡುಗರು ಆಲ್ರೆಡಿ ಪಾಸ್ ಆಗೋಗಿದ್ದಾರೆ, ಮುಂದೆ ಇದ್ದಾರೆ. ರೋಡ್ ಫುಲ್ ಖಾಲಿ. ಸೊ ಈ ಟೈಮಲ್ಲಿ ನಾವು ಸಿವಿಕ್ನ ಎತ್ಕೊಂಡ್ಬಂದ್ಬಿಟ್ಟು ಸ್ಪೀಡ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಅವ್ನು ಯಾರು ಕಾಯ್ದವನು ಬಾಡಿ ಬಿಲ್ಡ್ರು. ವಾವ್
ಸೊ ಗಾಯ್ಸ್ ನಮ್ಮ ದುಲಾರಿ ಇನ್ನೂ ಲೇಟೇ ಗಾಯ್ಸ್ ಆಚೆ ಬರೋದು. ಯಾಕಂದರೆ ಇನ್ಯಾವುದು ಅಪ್ಡೇಟ್ ಬಂದಿಲ್ಲ ಸ್ಟೇಷನ್ ಕಡೆಯಿಂದ. ನಾನು ಕೇಳಿ ಕೇಳಿ ಸುಸ್ತಾಗೋದೆ. ಸೊ ಅದರಿಂದ ನಾನೇ ಸೈಲೆಂಟ್ ಆಗೋದೆ, ನೋಡೋಣ ಅಂತ. ಸೊ ಗಾಯ್ಸ್ ಗಾಡಿ ಇಷ್ಟೇ ಓಡಿಸ್ಬೇಕು. ಜಾಸ್ತಿ ಓಡಿಸಿದ್ರೆ ಮತ್ತೆ ಗಾಡಿ ಹೊಸ ಇಂಜಿನ್ ಅಲ್ಲ, ಸೀಸ್ ಆದರೆ ತೊಂದರೆ ಹೋಗುತ್ತೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾವು ಇಲ್ಲೇ ಮುಗಿಸ್ಕೊಳೋಣ, ಜಾಸ್ತಿ ಲಾಂಗ್ ಎಳಿಯೋದು ಬೇಡ. ಸೊ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಟ್ ಸೇಫ್ಲಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಎಲ್ಲ ಗೈಸ್.